ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡಿ, ಈ ಸಮಯದಲ್ಲಿ ನಾನು ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂತ ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ. ಅಮ್ಮ ಇಲ್ಲದೆ ನೀವೆಲ್ಲ ಎಷ್ಟು ನೋವು ಅನುಭವಿಸ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಿದೆ. ಎಲ್ಲೋ ಇದ್ದೋಳ್ನ ಮನೆಗೆ ಕರ್ಕೊಂಡು ಬಂದು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಂಡ್ರು. ಈಗ ನಾನು ಅವ್ರನ್ನ ಕಳ್ಕೊಂಡು ಅನಾಥೆ ಆಗೋಗಿದ್ದೀನಿ ಅನ್ನಿಸ್ತಿದೆ. ಅವ್ರ ಖುಷಿಯಲ್ಲಿ ದುಃಖದಲ್ಲಿ ನಾನು ಭಾಗಿಯಾಗಿದ್ದೆ. ಈಗ ಅವ್ರ ಜೊತೆ ಒಡನಾಟ ಮುಗ್ದೋಯ್ತಲ್ಲ ಅಂತ ನನಗೂ ಸಂಕಟ ಆಗ್ತಿದೆ. ಆದರೆ ನೀವು ಎಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಈಗ ನನಗೆ ಯಾವ ಯೋಚನೆ ಬರ್ತಿಲ್ಲ ಚಂದ್ರ. ನಾನು ಅವಳ ಜೊತೆ ಹೋಗ್ಬಾರ್ದಾಗಿತ್ತ ಅಂತ ಅನ್ನಿಸ್ತಿದೆ. ಸರ್, ಯಾಕೆಲ್ಲ ಮಾತಾಡ್ತಿದ್ದೀರಾ? ಅಮ್ಮ ಇದ್ದಾಗಲೂ ಬಯಸ್ತಾ ಇದ್ದಿದ್ದು ನಮ್ಮ ಸಂತೋಷನೇ ಅಲ್ವಾ? ಅವ್ರು ಯಾಕಿಲ್ಲ ಅಂತ ಅನ್ಕೋಬೇಕು? ಅವರು ನಮ್ಮ ಜೊತೆನೆ ಇಲ್ಲೇ ಇದ್ದು ನಮ್ಮನ್ನೆಲ್ಲ ಗಮನಿಸ್ತಾ ಇರ್ಬೋದಲ್ವಾ? ನಾವು ಹೀಗೆಲ್ಲ ಕಣ್ಣೀರು ಹಾಕೊಂಡು ಕೂತ್ರೆ ಅವರು ಅಲ್ಲಿ ಹೇಗೆ ಖುಷಿಯಾಗಿರೋಕ್ಕಾಗತ್ತೆ ಹೇಳಿ? ಅಲ್ಲಿಂದನೇ ನಮ್ಮನ್ನೆಲ್ಲ ನೋಡ್ತಿರ್ತಾರೆ ಅಲ್ವಾ ಅವರು? ಈಗ ನಾನು ಏನು ಮಾಡಬೇಕು ಅಂತ ಹೇಳ್ತೀಯಮ್ಮ? ನಮ್ಮನೆ ಸಂತೋಷನೇ ಇಲ್ಲ ಅಂದಮೇಲೆ ಹೇಗೆ ನಾವು ಸಂತೋಷವಾಗಿರಕ್ಕೆ ಸಾಧ್ಯ ಅಲ್ಲ? ಇಲ್ಲೇ ನೀವು ತಪ್ಪು ತಿಳ್ಕೊತಾ ಇರೋದು. ನಾವಿಲ್ಲಿ ಸಂತೋಷವಾಗಿದ್ರೆ ಮಾತ್ರ ಅವರು ಅಲ್ಲಿ ಸಂತೋಷವಾಗಿರೋದಕ್ಕೆ ಸಾಧ್ಯ. ಮಾಡಿರೋ ಅಡುಗೆ ಎಲ್ಲ ಅಡುಗೆ ಮನೇಲಿ ಹಾಗೆ ಇದೆ. ಈಗ ಎಲ್ಲರೂ ಹತ್ಕೊಂಡು ಕೊರಗ್ತಾ ಇದ್ರೆ ಅವ್ರು ಹೇಗೆ ಅಲ್ಲಿ ಸಂತೋಷವಾಗಿರಕ್ಕಾಗುತ್ತೆ ಹೇಳಿ? ಅವ್ರಿಗೋಸ್ಕರನಾದ್ರೂ ಸ್ವಲ್ಪ ಆದ್ರೂ ಊಟ ಮಾಡಿ ಎಲ್ರು, ಪ್ಲೀಸ್. ಊಟ ಮಾಡ್ಬೇಕಾದ್ರೆ ಅತ್ತೆ ಪ್ರೀತಿಯಿಂದ ಬಡಿಸ್ತಿದ್ದೆ ನೆನಪಾಗುತ್ತೆ. ಅತ್ತೆ ನನಗೆ ಅಡುಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಜೀವನದಲ್ಲಿ ಹೇಗಿರಬೇಕು, ಹೇಗೆ ಬದುಕಬೇಕು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಈಗ ಏನು ಹೇಳ್ಕೊಡ್ದೆ ಹೊರಟೋದ್ರು. ಹೌದು, ನಾನು ಯಾವಾಗೆಲ್ಲ ಊಟ ಮಾಡಿಲ್ಲ ಆಗ ಅಮ್ಮ ನನ್ನ ಹತ್ರ ಬಂದು ಪ್ರೀತಿಯಿಂದ ಮಾತಾಡಿಸಿ ಕೈ ತುತ್ತು ಕೊಡ್ತಿದ್ರು. ಅದನ್ನೆಲ್ಲ ನಾನು ಹೇಗೆ ಮರೆಯೋಕ್ಕಾಗದು? ನನ್ನಿಂದ ಅಮ್ಮನ ಮನ್ಸಿಗೆ ತುಂಬ ನೋವಾಗಿದೆ. ನಾನು ಅಮ್ಮನ ಕಾಲು ಹಿಡ್ಕೊಂಡು ಕ್ಷಮೆ ಕೇಳಬೇಕು ಅನ್ಸುತ್ತೆ. ಕೇಳೋಣ ಅಂದರೆ ಈಗ ನಮ್ಮಮ್ಮನೇ ಇಲ್ಲ. ನೋಡಿ, ಅಮ್ಮ ತುಂಬಾ ಒಳ್ಳೆ ನೆನಪುಗಳನ್ನ ನಮ್ಮ ಜೊತೆ ಬಿಟ್ಟು ಹೋಗಿದ್ದಾರೆ. ಅದನ್ನ ನಾವು ಮನಸ್ಸಿನಲ್ಲೇ ಇಟ್ಕೊಂಡು ಸಂತೋಷವಾಗಿರೋ ಪ್ರಯತ್ನ ಮಾಡೋಣ ಅಲ್ವಾ? ಅವ್ರಿಗಿದ್ದಿದ್ದು ಎರಡೇ ಕೊರಗು. ಒಂದು, ನಿಮ್ಮಿಬ್ರು ಮದ್ವೆ ಆಗ್ಬೇಕು, ಇನ್ನೊಂದು ತಾತ ಹುಷಾರಾಗ್ಬೇಕು ಅಂತ. ಅದಕ್ಕೋಸ್ಕರ ಅವರು ಎಷ್ಟೊಂದು ಹರಕೆಗಳನ್ನ ಹೊತ್ಕೊಂಡಿದ್ರು. ಆದ್ರೆ ಹರಕೆ ತೀರ್ಸೋ ಮೊದ್ಲೇ ನಮ್ನೆಲ್ಲ ಬಿಟ್ಟು ಹೋದ್ರು. ಆದ್ರೆ ಈಗ ತಾತ ಹುಷಾರಾಗಿದ್ದಾರೆ. ಅದು ನೋಡಕ್ ಅವರೇ ಇಲ್ಲ. ತಾತ ಮತ್ತಷ್ಟು ನೊಂದ್ಕೊಂಡ್ರೆ ಅವ್ರ ಆರೋಗ್ಯನೂ ಹಾಳಾಗತ್ತಲ್ವಾ? ಅವ್ರ ಬಗ್ಗೆನೂ ನಾವೆಲ್ಲ ಗಮನ ಕೊಡ್ಬೇಕಲ್ವಾ? ಸರ್, ನಿಮಗೆ ಕೈ ಮುಗಿದು ಕೇಳ್ಕೊತಿದ್ದೀನಿ, ಸಾಧ್ಯವಾದಷ್ಟು ಲವಲವಿಕೆಯಿಂದ ಇರೋ ಪ್ರಯತ್ನ ಮಾಡೋಣ. ಅಮ್ಮಂಗೆ ಏನು ಕಾರ್ಯ ಇದೆ ಅದನ್ನೆಲ್ಲ ನಡ್ಸ್ಕೊಡೋಣ. ಅವಾಗ ಮಾತ್ರ ಅಮ್ಮನ ಆತ್ಮಕ್ಕೂ ಶಾಂತಿ ಸಿಗೋದು. ನೋಡಮ್ಮ ಚಂದನ, ನೀನು ಮಾತಾಡೋ ಮಾತು, ನಡ್ಕೊಳ್ಳೋ ರೀತಿ ಎಲ್ಲ ನೋಡಿದ್ರೆ ನನ್ನ ಮಗಳೇ ಜ್ಞಾಪಕಕ್ಕೆ ಬರ್ತಾಳೆ. ನಿನ್ನ ವಯಸ್ಸಿನಲ್ಲಿ ಚಿಕ್ಕವಳಾದರೂ ನಿಂದು ಭಾಳ ದೊಡ್ಡ ಗುಣ ಇದೆಯಮ್ಮ. ನೀನು ಯಾವ ತಾಯಿ ಹೆತ್ತ ಮಗಳು ಗೊತ್ತಿಲ್ಲಮ್ಮ. ಚೆನ್ನಾಗಿರಮ್ಮ ನೀನು. ನರಸಿಂಹ, ಶಾಸ್ತ್ರಿಗಳನ್ನ ಈಗಲೇ ಬರೋಕ್ಕೆ ಹೇಳು. ಮುಂದಿನ ಕಾರ್ಯದ ಬಗ್ಗೆ ಮಾತಾಡೋಣ. ಆಯ್ತಪ್ಪ.
ಜಯಂತ್, ಏನಾಯ್ತಪ್ಪ? ಏನೋ ಕಳ್ಕೊಂಡವ್ರ ಥರ ಕೂತಿದ್ಯಾ. ಏನಾಯ್ತು ಅಂತ ನನ್ನ ಹತ್ರನಾದ್ರೂ ಹೇಳ್ಬಾರ್ದಾ? ಅಮ್ಮ, ದಯವಿಟ್ಟು ನಾ ಒಬ್ಬಂಟಿಯಾಗಿ ಬಿಟ್ಬಿಡಿ ಸ್ವಲ್ಪ ಹೊತ್ತು. ಸರಿ ಬಿಡು. ಏನಾಗಿದೆ ಇವನಿಗೆ? ಏನು ನಡೆದ್ರು ಬಂದು ನನ್ನ ಹತ್ರ ಹೇಳ್ಕೊತಾ ಇದ್ದ. ಈಗ ನೋಡಿದ್ರೆ ಮಾತಾಡೋಕ್ಕೂ ಇಷ್ಟ ಇಲ್ಲ ಅನ್ನೋ ಥರ ನಡ್ಕೋತಾ ಇದ್ದಾನೆ. ಜಾನು ವಿಷಯ ಆಗಿದ್ರೆ ಖಂಡಿತ ಹೇಳಿರೋನು. ಇಲ್ಲ, ಬೇರೆ ಏನೋ ನಡೆದಿದೆ ಅನ್ನಿಸ್ತಿದೆ. ಯಾವುದಕ್ಕೂ ವಿಶ್ವನಿಗೆ ಫೋನ್ ಮಾಡಿ ಕೇಳೋಣ. ಹಲೋ, ಹೇಳಿ ಆಂಟಿ. ಯಾಕಪ್ಪ, ನೀನು ಬೇಜಾರದಲ್ಲಿರೋ ಹಾಗಿದೆ? ಅಮ್ಮ ಹೋಗ್ಬಿಟ್ರೆ ಆಂಟಿ. ಅಯ್ಯೋ ದೇವ್ರೆ, ಏನು ಹೇಳ್ತಿದೀಯಪ್ಪ ವಿಶ್ವ? ನನಗಿದೆಲ್ಲ ಗೊತ್ತಿರಲಿಲ್ಲಪ್ಪ. ನನ್ನನ್ನು ಕ್ಷಮಿಸ್ಬಿಡು. ಹೇಗಾಯ್ತು ಇದೆಲ್ಲ? ಗೊತ್ತಿಲ್ಲ ಆಂಟಿ. ಬೆಳಿಗ್ಗೆ ನೋಡಿದಾಗ ಅಮ್ಮ ತೀರ್ ಹೋಗಿದ್ದು ಗೊತ್ತಾಯ್ತು. ಅಯ್ಯೋ, ರಾತ್ರಿ ಎಲ್ಲ ತುಂಬಾನೇ ಖುಷಿಯಾಗಿದ್ರು ಆಂಟಿ. ಆದರೆ ಬೆಳಿಗ್ಗೆ ವಿಶ್ವ, ನಿನಗೆ ಹೇಗೆ ಧೈರ್ಯ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಆದರೂ ಸ್ವಲ್ಪ ಸಮಾಧಾನವಾಗಿರೋ. ತಾಯಿನ ಕಳ್ಕೊಂಡಿರೋರ ಕಷ್ಟ ಕಣ್ಣಾರೆ ನೋಡಿದ್ದೀನಿ. ಈಗ ನೀನು ಸ್ವಲ್ಪ ಸಮಾಧಾನ ತಂದ್ಕೋ. ಎಲ್ರಿಗೂ ನೀನೇ ಸಮಾಧಾನ ಹೇಳಬೇಕು. ವಿಷಯ ಗೊತ್ತಾಗಿದ್ರೆ ನಾನು ಅಲ್ಲಿಗೆ ಬಂದ್ಬಿಡ್ತಿದ್ದೆ. ಆದರೆ ನನಗೆ ವಿಷಯನೇ ಗೊತ್ತಾಗಿಲ್ಲಪ್ಪ. ನಿಮಗೆ ವಿಷಯ ಗೊತ್ತಿರಲಿಲ್ವಾ? ವಿಷಯ ನನಗೆ ಗೊತ್ತಾಗಿದ್ರೆ ನಾನು ನಿನ್ನೆನೇ ನಿನಗೆ ಫೋನ್ ಮಾಡ್ತಿರ್ಲಿಲ್ವಾ? ಅಪ್ಪ ಹೇಳ್ತಿದ್ರು ಜಯಂತ್ ಅವ್ರ ಅಮ್ಮನ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ರು ಅಂತ. ನನಗೆ ನಿಮ್ಮ ಪರಿಚಯ ಇಲ್ಲ ಅಂತ ನನಗೆ ಹೇಳದೆ ಬಂದಿರ್ಬೋದು. ವಿಶ್ವ, ಈ ಸಮಯದಲ್ಲಿ ನೀನು ಸ್ವಲ್ಪ ಧೈರ್ಯವಾಗಿರು. ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ. ಸರಿ ಆಂಟಿ. ಸರಿನಪ್ಪ. ಅಲ್ಲ, ಇಷ್ಟು ದೊಡ್ಡ ಘಟನೆ ನಡೆದಿದೆ, ಆದರೂ ಇವ್ನು ನನ್ನ ಹತ್ರ ಹೇಳಲಿಲ್ವಲ್ಲ? ಈಗ ಹೋಗಿ ಕೇಳಿದರೆ ಅವ್ರು ನಿಮಗೆ ಹೇಗೆ ಗೊತ್ತು ಅಂತ ಕೇಳಿದರೆ ಏನು ಹೇಳಲಿ? ಅಯ್ಯಯ್ಯೋ, ಆಗ ವಿಶ್ವ ನನಗೆ ಗೊತ್ತಿದ್ದಾನೆ ಅಂತ ಗೊತ್ತಾಗ್ಬಿಟ್ರೆ ನನ್ನ ಕತೆ ಮುಗ್ದೋದಾಗೆ. ವಿಶ್ವ ಅವರಮ್ಮ ತೀರಿ ಹೋಗಿದ್ದಕ್ಕೆ ಇವನು ಈ ರೀತಿ ಇದ್ದಾನೆ ಅನಿಸುತ್ತೆ. ಈ ಸಮಯದಲ್ಲಂತೂ ಇವನು ಅವ್ರ ಮನೆ ಹತ್ರ ಹೋಗೋಕ್ಕಾಗೋದಿಲ್ಲ. ಹೋಗಿ ಜಾನು ವಿಷಯ ಕೇಳಿದರೆ ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೇನೋ ಅಂತ ಯೋಚನೆ ಮಾಡ್ತಿರ್ಬೋದೇನೋ. ಲಕ್ಷ್ಮೀ